ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪಾ ನಾಗರಾಜ್, ಟ್ಯಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ರು ಹೇಗಿದ್ದೀರಾ? ಇವತ್ತು ನೀವು ಪ್ರೀತಿಸುವಂತ ವ್ಯಕ್ತಿಯ ಒಳ ಮನಸ್ಸಲ್ಲಿ ಏನಿದೆ, ನಿಮ್ ಬಗ್ಗೆ ಏನ್ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಸೊ ಅವರ ಹೆಸರನ್ನ ನಿಮ್ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ. ಜೊತೆಗೆ ನಿಮ್ಗೆ ಇದು ರೆಜೊನೇಟ್ ಆದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಬಿಟ್ಕೊಡ್ಬೋದು. ಯಾಕಂದ್ರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಪರ್ಸನಲ್ ಪೇಯ್ಡ್ ರೀಡಿಂಗ್ ಬೇಕಂದ್ರೆ ಪೇ ಮಾಡ್ಬಿಟ್ಟು ಕನ್ಸಲ್ಟೇಷನ್ ತಗೋಬಹುದು. ಓಕೆನಾ? ಸೊ ಇದು ಕ್ಲೈಮ್ ಆಗ್ಬೇಕಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಜೊತೆಗೆ ಒಂದು ಹೆಡ್ ಹಾರ್ಟ್ ನ ಕಳ್ಸೋದ್ ಮಾತ್ರ ಮರಿಲೇಬೇಡಿ. ಓಕೆ, ನೋಡೋಣ ನಿಮ್ಮ ಪಾರ್ಟ್ನರ್ ನ ಹಿಡನ್ ಫೀಲಿಂಗ್ ಅಂದ್ರೆ ಅವ್ರ ಒಳ ಮನ್ಸಲ್ಲಿ ಏನಿದೆ ನಿಮ್ ಬಗ್ಗೆ ಭಾವನೆಗಳನ್ನ ನೋಡೋಣ. ಓಕೆ, ವಾವ್. ಸೊ ಅವ್ರ ಪ್ರಕಾರ ನೋಡೋದಾದ್ರೆ ಅವರ ಹಿಡನ್ ಫೀಲಿಂಗ್ಸ್ ಏನಿದೆ ಅಂದ್ರೆ ನಿಮ್ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ. ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ಅಷ್ಟು ಅದ್ಭುತವಾದಂತ ಶಕ್ತಿಗಳಿದೆ. ನೀವು ತುಂಬಾ ವ್ಯಾಲ್ಯೂಬಲ್ ಪರ್ಸನ್, ತುಂಬಾ ಜ್ಞಾನ ಇರುವಂತ ವ್ಯಕ್ತಿ. ಆದ್ರೂ ಕೂಡ ತುಂಬಾ ಸಿಂಪಲ್ ಆಗಿರ್ತೀರಾ. ಎಲ್ಲರ ಜೊತೆ ನನ್ನ ಜೊತೆ ತುಂಬಾ ಪ್ರೀತಿಯಿಂದ ಇದ್ದಾರೆ. ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇದ್ರೂ ಕೂಡ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅವ್ರಿಗೆ. ನಿಮ್ ಬಗ್ಗೆ ಒಂದು ಹೆಮ್ಮೆ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಯಾವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಇರುವಂತ, ಯಾವಾಗ್ಲೂ ಏನೇ ಅದು ಆಗ್ಲಿ, ಏನೇ ಒಳ್ಳೇದಾಗುತ್ತೆ ಅನ್ನೋ ಯೋಚನೆ ಇರುವಂತ, ಪಾಸಿಟಿವ್ ಇರುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ಮತ್ತೆ ನನ್ನ ಏನಾದ್ರೆ ಗೈಡೆನ್ಸ್ ಏನಂತ ಹೇಳಿದ್ರೆ, ಅವ್ರ ಕಷ್ಟದಲ್ಲಿದ್ದಾಗ, ಅವ್ರಿಗೆ ಏನೇ ಇದಾದಾಗ ಅವ್ರ ಜೊತೆಗೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತೀರಾ, ಅವರಿಗೆ ಸಜೆಷನ್ಸ್ ನ ಕೊಡ್ತೀರಾ ಅಂತ ತೋರಿಸ್ಕೊಡ್ತಾ ಇದೆ. ಸೊ ಓವರ್ ಆಲ್ ನಿಮ್ ಬಗ್ಗೆ ತುಂಬಾ ತುಂಬಾ ಪಾಸಿಟಿವ್ ಫೀಲಿಂಗ್ಸ್ ಇದೆ. ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನೇ ಇದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಒಂದು ರೆಡ್ ಹಾರ್ಟ್ ಕಳ್ಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.